ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಮ್ಯಾಗಿ ಬೌಲ್ ವೈರಲ್ ಆಗಿರೋದು ನೀವೇ ನೋಡ್ತಾ ಇದ್ದೀರಾ. ಈ ಮ್ಯಾಗಿ ಬೌಲ್ನ ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ತರಿಸಿದೆ. ಆರ್ಡರ್ ಮಾಡಿದ ಒಂದು 10 ನಿಮಿಷಕ್ಕೆ ಬ್ಲಿಂಕಿಟ್ ಅವ್ರು ತಂದುಕೊಟ್ರು. ಇಟ್ಸ್ ಅ ವೆರಿ ಲಿಮಿಟೆಡ್ ಅಡಿಷನ್. ನಾನು ಯಾವುದೇ ಆದಂಥ ಕೊಲಾಬ್ರೇಷನ್ ಮಾಡ್ತಾಯಿಲ್ಲ. ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಮ್ಯಾಗಿ ಬೌಲ್ ತಗೊಂಡೆ. ನನಗೆ ಚೈಲ್ಡ್ಹುಡ್ಡಿಂದ ತುಂಬ ಇಷ್ಟ ಈ ಥರ ಬೌಲ್ಸ್ ಮತ್ತು ಮಗ್ಸ್ ಎಲ್ಲ ಕಲೆಕ್ಟ್ ಮಾಡೋದು. ಸೊ ಈ ಮ್ಯಾಗಿ ಬೌಲ್ ಪ್ಯಾಕ್ ಓಪನ್ ಮಾಡ್ತಾ ಇದ್ದಂಗೆ ಅದರಲ್ಲಿ 1 ಮ್ಯಾಗಿ ಬೌಲ್ ಇದೆ. ಸೆರಾಮಿಕ್ ಇದು ಆ್ಯಂಡ್ ವೆರಿ ಸೆನ್ಸಿಟಿವ್. ಸೊ ಇದು ಓಪನ್ ಮಾಡಿದೆ. ತುಂಬ ಕ್ಯೂಟಾಗಿತ್ತು. ನನ್ನ ಮಗಂಗೆ ಕೊಡಬೇಕಂತ ನಂಗೆ ತುಂಬ ಇಷ್ಟ ಇದೆ. ಸೊ ಇದ್ರ ಮೇಲೆ ಮೈ ಮ್ಯಾಗಿ ಬೌಲ್ ಅಂತ ಕೂಡ ಹೆಸರಿದೆ. ನೋಡಿ, ಯೆಲ್ಲೋ ಆ್ಯಂಡ್ ರೆಡ್ಡಲ್ಲಿ ಸಖತ್ತಾಗಿದೆ. ನೀವು ತೊಗೊಳ್ಳಿ, ನಿಮ್ಮ ಮನೆ ಹತ್ರ ಅವೈಲೇಬಿಲಿಟಿ ಇದ್ದರೆ, ಅಥವಾ ಬ್ಲಿಂಕಿಟ್ ನಿಮ್ಮ ಏರಿಯಾನಲ್ಲಿ ಕವರ್ ಮಾಡಿದ್ರೆ. ಮತ್ತು ಅದರಲ್ಲಿ 2 ಮ್ಯಾಗಿ ಪ್ಯಾಕೆಟ್ ಇತ್ತು. ಸೊ ನಾನೀಗ ಮ್ಯಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕಾರ್ನ್, ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಬಾಣಲೆನಲ್ಲಿ ಚೂರು ನೀರು ಹಾಕ್ಕೊಂಡು ಚೂರು ಅರಿಶಿನ ಹಾಕಿದ್ದೀನಿ ಮ್ಯಾಗಿ ಕಲರ್ ಬರೋಕ್ಕೆ. ಮತ್ತು ಇಲ್ಲಿ ಮ್ಯಾಗಿನ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿ ನೋಡಿ. ಹೋಲ್ ಮ್ಯಾಗಿನ ಹಾಗೆ ಡಿಪ್ ಮಾಡೋಕ್ಕಿಂತ ಚೂರು ಚೂರು ಮಾಡಿ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲ ತರಕಾರಿ ತೊಗೊಂಡ್ಮೇಲೆ ಇದು ಬಾಯ್ಲ್ಡ್ ಕಾರ್ನ್. ಸೊ ತೊಗೊಂಡ್ಮೇಲೆ ಮತ್ತು ಅದೇ ಬಾಣಲೆನಲ್ಲಿ ನೀರು ಸಪ್ರೇಟ್ ಮಾಡಿ ಮ್ಯಾಗಿನ ತೆಗೆದಿಟ್ಕೊಂಡು ಸ್ವಲ್ಪ ಎಣ್ಣೆ, ಆಮೇಲೆ 1-2 ಮೆಣಸಿನ್ಕಾಯಿ, ಒಂಚೂರು ಸಾಸಿವೆ, ನನಗೆ ಹಿಂಗೆ ಇಷ್ಟ. ಸೊ ನಾನು ಹಿಂಗೆ ಹಾಕ್ಕೋತಾ ಇದ್ದೀನಿ. ಬೇಕಾಗಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈರುಳ್ಳಿ, ಕಾರ್ನ್ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಕಾದರೆ ಒಂಚೂರು ಉಪ್ಪು ಹಾಕ್ಕೋಬೋದು. ಈ ಟೈಮಲ್ಲಿ ನಾನು ಟೊಮ್ಯಾಟೊ ಆದಮೇಲೆ ಉಪ್ಪು ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾಗತ್ತೆ. ಮೆತ್ತಗಾದಮೇಲೆ ನಾವು ಸಪ್ರೇಟ್ ಮಾಡಿಟ್ಕೊಂಡಿರೋ ನೂಡಲ್ಸ್ ಎಲ್ಲ ಹಾಕಿ, ಆಮೇಲೆ ಈ ಮ್ಯಾಗಿ ಸ್ಯಾಚೆಟ್ ಪುಡಿ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಇನ್ನು ರುಚಿ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮ ಒಂದು ಮ್ಯಾಗಿ ರೆಡಿ. ಸಿಂಪಲ್ ಆ್ಯಂಡ್ ಸೂಪರ್ಬ್ ಮ್ಯಾಗಿ. ಈ ಥರ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಟೈಮ್ ಸೇವಿಂಗ್. ಮತ್ತು ಆ ಮ್ಯಾಗಿ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರಲ್ಲ, ಹಾಗೆ ಕಾಣುತ್ತೆ ಇದು ಮ್ಯಾಗಿ. ಸೊ ನಾನು ಈ ಥರ ಮ್ಯಾಗಿನ ಮಾಡಿಕೊಂಡು ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸಖತ್ ಎಲಿಗೆಂಟ್ ಆ್ಯಂಡ್ ಸೂಪರ್ಬ್ ಆಗಿದೆ ಈ ಬೌಲು. ಹಾಟ್ ಮ್ಯಾಗಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೇ ಸ್ಪೂನ್ ತಿಂತಾ ಇದ್ದರೆ ಸಖತ್ ಅನಿಸುತ್ತೆ. ಮತ್ತು ಯಾರಿಗೆ ಸೂಪಿ ನೂಡಲ್ಸ್ ಬೇಕೋ, ನಾವು ಸಪ್ರೇಟ್ ಮಾಡಿರ್ತೀವಲ್ಲ ಮ್ಯಾಗಿ ಮತ್ತು ನೀರು, ಕೊನೆಯಲ್ಲಿ ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಒಂಚೂರು ಕುದಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸೊ ಸೂಪಿ ಮ್ಯಾಗಿನೂ ರೆಡಿ. ದೆನ್ ನಮ್ಮ ಮ್ಯಾಗಿ ಬೌಲ್ ಕೂಡ ರೆಡಿ. ಆ್ಯಂಡ್ ಐ ಟೇಸ್ಟೆಡ್ ಇಟ್. ಸಖತ್ತಾಗಿತ್ತು ಮಾತ್ರ. ನೀವು ಮ್ಯಾಗಿ ಮಾಡಿಕೊಂಡು ಕಮೆಂಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ. ಮತ್ತು ಯಾರ್ಯಾರು ಮ್ಯಾಗಿ ಲವರ್ಸ್ ಇದ್ದಾರೆ, ಪ್ಲೀಸ್ ಕಮೆಂಟ್ ಮೀ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಖತ್ತಾಗಿ ಬಂದಿದೆ. ಓಕೆ, ಬಾಯ್. ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.